ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ಪ್ರಶ್ನೆಯನ್ನು 2011ನೇ ಬ್ಯಾಚ್ IAS ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಇದು ಫಿಸಿಕ್ಸ್ ಬೇಸ್ ಮೇಲಿದೆ. ಸ್ಯಾಟಲೈಟ್ಸ್ ಯೂಸ್ಡ್ ಫಾರ್ ಟೆಲಿಕಮ್ಯುನಿಕೇಷನ್ಸ್ ರೇಲಿ ಆರ್ ಕೆಪ್ಟ್ ಇನ್ ಜಿಯೋ ಸ್ಟೇಷನರಿ ಆರ್ಬಿಟ್. ಆ ಸ್ಯಾಟಲೈಟ್ ಈಸ್ ಸೇಡ್ ಟು ಬಿ ಇನ್ ಸಚ್ ಆ್ಯನ್ ಆರ್ಬಿಟ್ ವೆನ್ ಅಂತಂದರೆ, ಇಲ್ಲಿ ನಾವು ಟೆಲಿಕಮ್ಯುನಿಕೇಷನ್ ಅಂದರೆ ನಾವು ಫೋನ್ ಸಿಗ್ನಲ್ಗಾಗಿರ್ಬೋದು ಮತ್ತು ಟಿ ವಿ ಮಾಧ್ಯಮಗಳಿಗಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಸ್ಯಾಟಲೈಟ್ ಏನಿದೆ ಅದನ್ನು ಜಿಯೋ ಸ್ಟೇಷನರಿ ಆರ್ಬಿಟ್ ಒಳಗಡೆ ಫಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಆ ಸ್ಯಾಟಲೈಟ್ ಈಸ್ ಸೇ ಟು ಬಿ ಇನ್ ಸಚ್ ಆ್ಯನ್ ಆರ್ಬಿಟ್. ಆ ಒಂದು ಆರ್ಬಿಟ್ ಒಳಗಡೆ ಒಂದು ಸ್ಯಾಟಲೈಟನ್ನು ಫಿಕ್ಸ್ ಮಾಡಿದಾಗ ಅದಕ್ಕೆ ಏನಂತ ಕರಿತೀವಿ? ವೆನ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಗಳು ಏನು ಕೊಟ್ಟಿದ್ದಾರೆ? ದ ಆರ್ಬಿಟ್ ಈಸ್ ಜಿಯೋ ಸಿಂಕ್ರನಸ್, ದ ಆರ್ಬಿಟ್ ಈಸ್ ಸರ್ಕ್ಯುಲರ್, ಆ್ಯಂಡ್ ದ ಆರ್ಬಿಟ್ ಲೈಸ್ ಇನ್ ದ ಪ್ಲೇನ್ ಆಫ್ ದ ಅರ್ತ್ ಇಕ್ವೇಟರ್, ದ ಆರ್ಬಿಟ್ ಈಸ್ ಎಟ್ ಆ್ಯನ್ ಆಲ್ಟಿಟ್ಯೂಡ್ ಆಫ್ 22 to 36 ಕಿಲೋಮೀಟರ್. ಹಂಗಾರೆ ಒಂದನೇ ಆಪ್ಷನ್ ಹೇಳ್ತದೆ ಆರ್ಬಿಟ್ ಈಸ್ ಜಿಯೋ ಸಿಂಕ್ರನಸ್. ಎಸ್, ಇದು ನಮಗೆ ಈ ಒಂದು ಜಿಯೋ ಸ್ಟೇಷನರಿ ಆರ್ಬಿಟಿಗೆ ನಾವು ಇನ್ನೊಂದು ಹೆಸರು ಅಂತ ಕರಿತೀವಿ ಜಿಯೋ ಸಿಂಕ್ರನಸ್. ಜಿಯೋ ಸಿಂಕ್ರನಸ್ ಮೀನ್ಸ್ ಏನು ರೀ? ಜಿಯೋ ಮೀನ್ಸ್ ಅರ್ತ್, ಸಿಂಕ್ರನಸ್ ಅಂದರೆ ಕಾನ್ಸ್ಟೆಂಟಾಗಿ ಅರ್ತ್ ಜೊತೆಗೇ ಮೂವ್ ಆಗ್ತಕ್ಕಂಥ ಒಂದು ವಸ್ತು. ಜಿಯೋ ಅರ್ತ್ ಜೊತೆಗೆ ಒಂದು ಸಿಂಕನ್ನು ಹೊಂದಿರತಕ್ಕಂಥದ್ದು ಆಗಿರೋದ್ರಿಂದ ದಿಟ್ ಈಸ್ ಜಿಯೋ ಸಿಂಕ್ರನಸ್. ಅಂದರೆ ನಾವು ಜಿಯೋ ಸ್ಟೇಷನರಿ ಆರ್ಬಿಟಿಗೆ ಜಿಯೋ ಸಿಂಕ್ರನಸ್ ಅಂತಲೂ ಕರಿತೇವೆ. ಓಕೆ, ಇವು ಜಿಯೋ ಸಿಂಕ್ರನಸ್ ಮತ್ತು ಜಿಯೋ ಸ್ಟೇಷನರಿ ಸ್ವಲ್ಪ ಆ್ಯಂಗಲಲ್ಲಿ ಟಿಲ್ಟ್ ಇದೆ ಬಿಟ್ಟರೆ ಇದು ಸಹ ಭೂಮಿಯೊಂದಿಗೆ ಕಕ್ಷೆಯನ್ನು ಹೊಂದಿದೆ, ಭೂಮಿಯೊಂದಿಗೆ ಮೂಮೆಂಟಮ್ ಹೊಂದಿರೋದ್ರಿಂದ ಇದನ್ನು ಜಿಯೋ ಸಿಂಕ್ರನಸ್ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ 1 ಈಸ್ ಕರೆಕ್ಟ್. ದ ಆರ್ಬಿಟ್ ಈಸ್ ಸರ್ಕ್ಯುಲರ್. ನಾವಿಲ್ಲಿ ಜಿಯೋ ಸಿಂಕ್ರನಸ್ ಒಳಗೆ ಎಸೆಂಟ್ರಿಸಿಟಿ ಈಕ್ವಲ್ಸ್ ಟು 0 ಇರ್ತದೆ. ನಾವು ಎಸೆಂಟ್ರಿಸಿಟಿ ಏನಿರ್ತದೆ ನಮ್ಗೆ? ಇಟ್ ಈಸ್ ಈಕ್ವಲ್ಸ್ ಟು 0. ಯಾವಾಗ ನಮ್ಗೆ ಎಸೆಂಟ್ರಿಸಿಟಿ ಈಕ್ವಲ್ಸ್ ಟು 0 ಇರ್ತದಲ್ಲ, ದ ಶೇಪ್ ಸರ್ಕ್ಯುಲರ್ ಒಳಗಿರ್ತದೆ. ಯಾವ ರೀತಿಯಾಗಿ ನಾವು ಎಸೆಂಟ್ರಿಸಿಟಿ ಈಕ್ವಲ್ಸ್ ಟು 1 ಆಗ್ತದೆ ನಮ್ಗೆ, ಅಂದರೆ ಇನ್ಕ್ರೀಸ್ ಆಕ್ಕೊಂತ ಹೋದಂಗೆ ಏನಾಗ್ತದೆ, ಅದು ಒಂದು ಸ್ಪೆರಿಕಲ್ ಶೇಪನ್ನು ಪಡಿತದೆ. ಹೌದಾ? ಒಂದು ಆರ್ಬಿಟಲ್ ಶೇಪನ್ನು ಪಡಿತದೆ ನಮಗೆ. ಸೊ ಇಲ್ಲಿ ಜಿಯೋ ಸಿಂಕ್ರನಸ್ಸಿಗೆ ಅಪ್ರಾಕ್ಸಿಮೇಟ್ಲಿ ಎಸೆಂಟ್ರಿಸಿಟಿ ಈಸ್ ಈಕ್ವಲ್ಸ್ ಟು 0 ಇರೋದ್ರಿಂದ ನಾವು ಏನಂತ ಹೇಳ್ಬೋದು? ದ ಆರ್ಬಿಟ್ ಈಸ್ ಇನ್ ಸರ್ಕ್ಯುಲರ್ ಶೇಪ್. ಹಾಗಾಗಿ ನಮ್ಗೆ ಇದು ಸಹ ಎರಡನೇ ಆಪ್ಷನ್ ಸಹ ಕರೆಕ್ಟ್ ಆಗಿದೆ. ದ ಆರ್ಬಿಟ್ ಈಸ್ ಲೈಸ್ ಇನ್ ದ ಪ್ಲೇನ್ ಆಫ್ ದ ಅರ್ತ್ ಇಕ್ವೇಟರ್. ಅಂದರೆ ಭೂಮಿಯ ಒಂದು ಅರ್ತ್ ಇಕ್ವೇಟರ್ ಅಂತ ಏನು ಕರಿತೀವಲ್ಲ ಅದಕ್ಕೆ ಪ್ಲೇನಲ್ಲಿದೆ, ಅಂದರೆ ಎರಡು ಪ್ಯಾರಲಲ್ ಆಗಿದ್ದಾವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಗೆ ಅರ್ತ್ ಇಕ್ವೇಟರ್ ಮೇಲ್ಗಡೆನೇ ನಮ್ಗೆ ಜಿಯೋ ಸಿಂಕ್ರನಸ್ ಜಿಯೋ ಸ್ಟೇಷನರಿ ಆರ್ಬಿಟ್ ಬರೋದ್ರಿಂದ ದ ಲೈಸ್ ಇನ್ ದ ಪ್ಲೇನ್ ಆಫ್ ದ ಅರ್ತ್ ಇಕ್ವೇಟರ್. ಈ ಇಕ್ವೇಷನ್ನು ಸಹ ಸರಿಯಾಗಿದೆ. ಫೋರ್ತ್ ಇಕ್ವೇಷನ್, ದ ಆರ್ಬಿಟ್ ಈಸ್ ಎಟ್ ಆಲ್ಟಿಟ್ಯೂಡ್ ಆಫ್ 22,236 ಕಿಲೋಮೀಟರ್ ಅಂತ ಹೇಳ್ತಾರೆ. ಆದರೆ ಇದು 22,236 ಮೈಲ್ಸ್ ಅವೇ ಇದೆ ನಮಗೆ. ಆ್ಯಕ್ಚುಲಿ ಇದರೋದಷ್ಟು 22,236 ಮೈಲ್ಸ್ ಮೇಲೆ, ಅಂದರೆ ಅಷ್ಟು ಹೈಟ್ ಮೇಲೆ ಇರೋದ್ರಿಂದ ನಾವು ಈ ಒಂದು ಆಪ್ಷನ್ನು ರಾಂಗ್ ಆಗಿದೆ. ಅಂದರೆ ಇದನ್ನು ಹೇಳ್ಬೋದು ನಾವು ದ ಆರ್ಬಿಟ್ ಲೈಸ್ ಈಸ್ ಆಟ್ ಆನ್ ಆಲ್ಟಿಟ್ಯೂಡ್. ಇವು 4ರಲ್ಲಿ ಆಡ್ ಇರ್ತಕ್ಕಂಥ ಪ್ರಶ್ನೆ ಯಾವುದು? ಈ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ನಾವು ಧೈರ್ಯವಾಗಿ ಈ ಒಂದು ಆಪ್ಷನನ್ನು ಚೂಸ್ ಮಾಡ್ಬೋದು ಇಲ್ಲಿ. ಹಾಗಾದರೆ ಸಮ್ ಎಕ್ಸ್ಪ್ಲನೇಷನ್ ನೋಡೋಣ. ಜಿಯೋ ಸಿಂಕ್ರನಸ್ ಎಕ್ಸ್ಪ್ಲನೇಷನ್. ಇಟ್ ಈಸ್ ಜಿಯೋ ಸಿಂಕ್ರನಸ್ ಅಂತಾನೆ ಜಿಯೋ ಸ್ಟೇಷನರಿ ಅಂತ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ GEO, ಆ್ಯಂಡ್ ಆಲ್ಸೋ ಕಾಲ್ಡ್ ಆಸ್ ಜಿಯೋ ಸಿಂಕ್ರನಸ್ ಆರ್ಬಿಟ್. ಇಟ್ ಈಸ್ ಡೈರೆಕ್ಟ್ಲಿ ಅಬೌವ್ ದ ಅರ್ತ್ ಇಕ್ವೇಟರ್. ಇದೇನಾಗ್ತದೆ ನಮಗೆ? ಭೂಮಿಯ ಇಕ್ವೇಟರ್ ಮೇಲೆ, ಡೈರೆಕ್ಟ್ಲಿ ಅದರ ಮೇಲೆ ಇರೋದ್ರಿಂದ ನಾವು ಅದರ ಆಲ್ಟಿಟ್ಯೂಡ್ ಏನಾಗಿರ್ತದೆ ನಮಗೆ? ಲ್ಯಾಟಿಟ್ಯೂಡ್ 0 ಆಗಿರ್ತದೆ. ಲ್ಯಾಟಿಟ್ಯೂಡ್ ಈಸ್ 0. ದ ಆರ್ಬಿಟಲ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ದ ಅರ್ತ್ ರೊಟೇಷನಲ್ ಪೀರಿಯಡ್. ಈ ಒಂದು ಭೂಮಿಯ ರೊಟೇಷನ್ ಪೀರಿಯಡ್ 24 hours ಅಂತೇನು ಹೇಳ್ತೀವಲ್ಲ ನಾವು, ಅಷ್ಟೇ ಒಂದು ಸ್ಪೀಡು ಸಹ ಇದಕ್ಕೊಂದಿದೆ. ಈ ಒಂದು ಜಿಯೋ ಸಿಂಕ್ರನಸ್ ಜಿಯೋ ಸ್ಟೇಷನರಿ ಆರ್ಬಿಟಲ್ ಒಳಗಿರ್ತಕ್ಕಂಥ ಆಬ್ಜೆಕ್ಟು ಅದೇ ಸ್ಪೀಡಲ್ಲಿ ಮೂವ್ ಆಗ್ತದೆ. ಅಂದರೆ ಅದಕ್ಕೂ ಸಹ ಒಂದು ಪರಿಭ್ರಮಣೆ, ಒಂದು ಸುತ್ತಬೇಕಾದ್ರೆ ಅದಕ್ಕೂ 24 hours ಸಮಯವನ್ನು ತೆಗೆದುಕೊಳ್ತದೆ. ಹಾಗಾಗಿ ದ ಆರ್ಬಿಟಲ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ದ ಅರ್ತ್ ರೊಟೇಷನಲ್ ಪೀರಿಯಡ್. ದ ಆರ್ಬಿಟಲ್ ಎಸೆಂಟ್ರಿಸಿಟಿ ಅಪ್ರಾಕ್ಸಿಮೇಟ್ಲಿ ಈಸ್ 0. ಹೌದಾ? ಎಸೆಂಟ್ರಿಸಿಟಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 0 ಅಂತಂದರೆ ನಾವು ಶೇಪ್ ಏನಾಗಿರ್ತದೆ ರೀ? ಸರ್ಕ್ಯುಲರ್ ಒಳಗಿರ್ತದೆ, ಸರ್ಕ್ಯುಲರ್ ಶೇಪ್ ಒಳಗಿರ್ತದೆ. ಇದು ಇನ್ಕ್ರೀಸ್ ಆಕ್ಕೊಂತ ಹೋದ್ರೆ ನಮ್ಗೆ ಒಂದು ಎಲಿಪ್ಟಿಕಲ್ ಶೇಪ್ ಫಾರ್ಮ್ ಆಕ್ಕೊಂತ ಹೋಗ್ತದೆ. ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಆಬ್ಜೆಕ್ಟ್ ಅಪಿಯರ್ಸ್ ಲೈಕ್ ಎ ಮೋಷನ್ಲೆಸ್. ಇವು ಭೂಮಿಯ ಜೊತೆಗೆ, ಭೂಮಿಯ ಒಂದೇನು ರೊಟೇಷನಲ್ ಸ್ಪೀಡ್ ಇದೆಯಲ್ಲ, ಪೀರಿಯಡ್
ಇದು ಸಹ ಅಂದರೆ ಯಾವುದು ಜಿಯೋ ಸಿಂಕ್ರನಸ್ ಜಿಯೋ ಆರ್ಬಿಟಲ್ ಪೀರಿಯಡ್ ಒಳಗಿರ್ತಕ್ಕಂಥ ಆಬ್ಜೆಕ್ಟು, ಅದು ಸಹ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡೋದಕ್ಕೆ 24 ಅವರ್ಸ್ ಟೈಮನ್ನು ತೆಗೆದುಕೊಳ್ಳೋದ್ರಿಂದ ನಮಗೆ ಅದು ಆ ಪ್ಲೇಸಲ್ಲಿರ್ತಕ್ಕಂಥ ಎಲ್ಲ ಆರ್ಬಿಟ್ಗಳು ನಮಗೆ ಒಂದು ಮೋಷನ್ಲೆಸ್ ಅಂತೇಳಿ ಅಪಿಯರ್ ಆಗ್ತವೆ ನಮಗೆ. ಅದಕ್ಕೆ ಯಾವುದೇ ಮೂಮೆಂಟ್ ಚಲನೆ ಇಲ್ಲ ಅನ್ನುವಂಥ ಒಂದು ಫೀಲ್ ಆಗ್ತದೆ. ಬಿಕಾಸ್ ಭೂಮಿದು ಮತ್ತು ಅದರ ಒಂದು ಸ್ಪೀಡ್ ಎರಡು ಸೇಮ್ ಆಗಿರೋದ್ರಿಂದ ಎರಡು ನಮಗೆ ಕೋಇನ್ಸಿಡೆಂಟ್ ಟೈಪ್ ಅನ್ನಿಸ್ತಾವಲ್ಲಿ. ದ ಕಮ್ಯುನಿಕೇಷನ್ ಆ್ಯಂಡ್ ವೆದರ್ ಸ್ಯಾಟಲೈಟ್ಸ್ ಆರ್ ಪ್ಲೇಸ್ಡ್ ಹಿಯರ್. ಅಂದರೆ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಒಳಗಡೆ ನಾವು ಯಾವ್ಯಾವ ಥರದ ಸ್ಯಾಟಲೈಟ್ಗಳನ್ನು ಪ್ಲೇಸ್ ಮಾಡ್ತೀವಿ ಅಂತಂದರೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ಸ್ಯಾಟಲೈಟ್ ಆಗಿರ್ಬೋದು ಅಥವಾ ವೆದರ್ ರಿಲೇಟೆಡ್ ಸ್ಯಾಟಲೈಟ್ಸ್. ಯಾಕೆಂದರೆ ಇವು 24 ಗಂಟೆಯೂ ಸಹ ಭೂಮಿ ಅಂದರೆ ನಮ್ಮ ಒಂದು ಭೂಮಿಯನ್ನೇ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಇವುಗಳಿಂದ ನಾವು ಈಸಿಯಾಗಿ ಒಂದು ಕಮ್ಯುನಿಕೇಷನ್ನ ಮಾಡ್ಬೋದು. ಹಾಗಾಗಿ ಈ ಎರಡು ಥರದ ಸ್ಯಾಟಲೈಟ್ಗಳನ್ನು ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಒಳಗಡೆ ಪ್ಲೇಸ್ ಮಾಡ್ತಾರೆ. ದ ಆಲ್ಟಿಟ್ಯೂಡ್ಸ್ 35,786 kilometers or 42,164 kilometers. 22,236 ಮೈಲ್ಸ್ ಇದೆ. 22,236 ಮೈಲ್ಸ್ ಇರೋದ್ರಿಂದ ನಮಗೆ ಫೋರ್ತ್ ಆಪ್ಷನ್ ರಾಂಗ್ ಆಗ್ತದೆ. ಅಲ್ಲಿ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ, ಬಟ್ ನಮಗಿರೋದೇನು ಆಪ್ಷನ್ ಅದು ಮೈಲ್ಸ್. ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಆಲ್ಸೋ ಕಾಲ್ಡ್ ಆಸ್ ಸೈಡೆರಲ್ ಡೇ ಅಂತ ಯಾಕೆ ಕರಿತೀವಿ ಅಂದರೆ ಇದು ಸಹ ಒಂದು ರೊಟೇಷನಲ್ ಪೀರಿಯಡ್ ಏನಿದೆ, ಪೀರಿಯಡ್ ಈಸ್ ಆಲ್ಸೋ ಈಕ್ವಲ್ಸ್ ಟು ದ ಅರ್ತ್ ರೊಟೇಷನಲ್ ಪೀರಿಯಡ್. ಇದು ಭೂಮಿಯಷ್ಟೇ ಒಂದು ರೊಟೇಷನಲ್ ಪೀರಿಯಡನ್ನು ಹೊಂದಿರೋದ್ರಿಂದ ಇದಕ್ಕೆ ಸೈಡೆರಲ್ ಡೇ ಅಂತೇಳಿ ಕರಿತೀವಿ ನಾವು. ಥ್ಯಾಂಕ್ ಯು.